ಬಿಎಲ್ ಸಂತೋಷ್ ಅವರ ವಿಚಾರದಲ್ಲಿ ಅವಹೇಳನಕಾರಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆಯಲಾಗಿದೆ. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬ್ರಹ್ಮಾವರ ಪೊಲೀಸರು ಉಜಿರೆಯ ಅವರ ನಿವಾಸದ ತನಕ ಹುಡುಕೊಂಡು ಬಂದಿದ್ರು. ಫೈನಲಿ ಅವರ ನಿವಾಸದಿಂದಲೇ ಅವರನ್ನ ಕರ್ಕೊಂಡು ಹೋಗೋ ಕೆಲಸವನ್ನು ಮಾಡಿದ್ದಾರೆ. ಖಾಸಗಿ ವಾಹನದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬರ್ತಾ ಇದ್ರೆ ಮುಂದೆ ಹಿಂದೆ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿತ್ತು. ಬಟ್ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು, ನಿನ್ನೆನೇ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ವಿಚಾರಣೆಗೆ ಅವರು ಗೈರಾಗಿದ್ರು. ಹೀಗಾಗಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. BNS 352, 353 ಹಾಗೂ 196 ಸೆಕ್ಷನ್ಗಳು ಇವರ ವಿರುದ್ಧ ದಾಖಲಾಗಿರೋದು. ಎಲ್ಲವೂ ಕೂಡ ಹೇಟ್ ಸ್ಪೀಚ್ಗೆ ಸಂಬಂಧಪಟ್ಟಂತಹ ಸೆಕ್ಷನ್, ಆಮೇಲೆ ಪ್ರಚೋದಿಸುವಂತಹ ಸೆಕ್ಷನ್. ಒಂದು ವೇಳೆ ಇದೆಲ್ಲ ಮಾತಾಡಿದ ನಿಜ ಅಂತಾದರೆ ಕನ್ವಿಕ್ಷನ್ ಕೂಡ 3 ವರ್ಷಕ್ಕೂ ಹೆಚ್ಚು ಸಮಯ ಅವ್ರ ಜೈಲಲ್ಲಿ ಇರಬೇಕಾಗತ್ತೆ. ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಇರ್ಬೋದು, ಈ ಖಾಸಗಿ ವಾಹನದಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಗ್ಯಾಂಗ್ ಏನಿದೆ, ಅವರು ಪೊಲೀಸರು ಯಾಕೆ ಅವ್ರ ಜೀಪಲ್ಲಿ ಕೂರಿಸ್ಕೊಳ್ಳಿಲ್ಲ ಅನ್ನೋ ಪ್ರಶ್ನೆ ಇರ್ಬೋದು. ಮುಂಚೆ IPC ಸೆಕ್ಷನ್ ಇದ್ದಾಗ ಈ ಥರ ನಾನ್ ಬೇಲೆಬಲ್ ಸೆಕ್ಷನ್ಸ್ನಲ್ಲಿ ಏನಾದರೂ ಪ್ರಕರಣ ದಾಖಲಾಗಿದೆ ಪೊಲೀಸರೇ ಕರ್ಕೊಂಡು ಹೋಗ್ತಿದ್ರು. ಈಗ BNS ಬಂದ ಮೇಲೆ ಬದಲಾಗಿದೆ. ಅಕ್ಯೂಸ್ಗೆ ಒಂದು ಅವಕಾಶ ಇದೆ ತನ್ನದೇ ಖಾಸಗಿ ವಾಹನದಲ್ಲಿ ಬರೋದಕ್ಕೆ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗೋ ಪ್ರಕರಣದಲ್ಲಿ ಅಕ್ಯೂಸ್ಗೆ ಈ ಆಪ್ಷನ್ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ BNS ಬಂದ ಮೇಲಿದೆ. ಆ ಕಾರಣಕ್ಕೆ ಖಾಸಗಿ ವಾಹನದಲ್ಲಿ ತೆರಳಿದ್ದಾರೆ. ಇಲ್ಲಿ ಯಾವುದೇ ಫೆಸಿಲಿಟಿ, ಎಕ್ಸ್ಟ್ರಾ ಫೆಸಿಲಿಟಿ ಪೊಲೀಸರು ಹೆದರ್ಕೊಂಡು ಕೊಟ್ಟರು ಅಂಥದ್ದು ಏನಿಲ್ಲ. BNS ಅಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಸೆಕ್ಷನ್ಗಳನ್ನು ನಿಮ್ಮ ಮೇಲೆ ಹಾಕಿದ್ರೆ ನಿಮಗೂ ಇಂಥ ಅವಕಾಶ ಇದೆ. ಧರ್ಮಸ್ಥಳದ ಉಜಿರೆ ನಿವಾಸದಲ್ಲಿ ತಿಮರೋಡಿಯನ್ನ ಪೊಲೀಸರು ವಶಕ್ಕೆ ಪಡೆದರು. ಈ ವೇಳೆ ನಾನು ಯಾವುದಕ್ಕೂ ಹೆದರಲ್ಲ ಅನ್ನೋದು ಅವರ ರಿಯಾಕ್ಷನ್ ಆಗಿತ್ತು. ನನ್ನ ಜೀವಕ್ಕೆ ಹಾನಿಯಾದರೆ ಸರ್ಕಾರವೇ ಅದರ ನೇರ ಜವಾಬ್ದಾರಿ, ಹೊಣೆ ಅಂತ ಹೇಳ್ತಾರೆ. ಹಾಗೆ BJP ನಾಯಕರು ಕೂಡ ಹೊಣೆಗಾರರು ಅಂತ ಆಕ್ರೋಶಭರಿತರಾಗಿ ತಿಮರೋಡಿ ವಶಕ್ಕೆ ಪಡೆಯೋ ಸಂದರ್ಭದಲ್ಲಿ ಮಾತಾಡಿದ್ರು ಅನ್ನೋದಕ್ಕಿಂತ ಕೂಗಾಡಿದ್ರು. ನಾನು ಯಾವುದಕ್ಕೂ ಹೆದರಲ್ಲ ಅಂತ ಹೇಳಿದ್ರು. ಅತ್ಯಾಚಾರಿಗೂ ಮಾತ್ರ ಅಲ್ಲ, ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರ ಕೊಲೆ ಮಾಡಿದ ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. ಅತ್ಯಾಚಾರಿಗಳು ಜೈಲು ಖಾಸಗಿ ವಾಹನದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಹಾಗೂ ಜಯಂತ್ ಅನ್ಕೊಂಡಿದ್ದಾರೆ ತುಂಬಾ ಜನ. ಆತನ ಹೆಸರು T ಜಯನ್ ಅಂತ. ಸೊ ಆ 3 ಜನ ಕೂಡ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಪೊಲೀಸರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ರು. ಕಾರಣ ಅವರ ಬೆಂಬಲಿಗರು ಅವರ ಮನೆಯಲ್ಲಿ ಮೊದಲೇ 50 ರಿಂದ 60 ಸಿಬ್ಬಂದಿ ಮಿನಿಮಮ್ ಇರ್ತಾರೆ. ಅದ್ರ ಜೊತೆಗೆ ಇವ್ರ ಮನೆಗೆ ಯಾವಾಗ ಪೊಲೀಸರು ಬಂದಿದ್ದಾರೆ ಅಂತ ಸುತ್ತಮುತ್ತ ಗೊತ್ತಾಗುತ್ತೆ. ಸ್ವಲ್ಪ ಈ ವ್ಯಕ್ತಿ ಪಾಪ್ಯುಲರ್ ಆ ಭಾಗದಲ್ಲಿ, ಹೀಗಾಗಿ ಜನ ಸೇರೋದಕ್ಕೆ ಜಾಸ್ತಿ ಆಗ್ತಾರೆ. ಸೊ ಕಂಟ್ರೋಲ್ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳು ಮುಂಚೆನೇ ಆಗಿತ್ತು. ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಆಚೆ ಬರ್ತಾ ಇದ್ರು ಆಗಲೇ ಅವರ ಪರ ಬೆಂಬಲಿಗರು ಅಕ್ಕಪಕ್ಕ ಇದ್ದವರೆಲ್ಲ ಅವ್ರಿಗೋಸ್ಕರ ಜಯಘೋಷಗಳನ್ನ ಕೂಗಿದ್ರು. ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರ ಕೊಲೆ ಮಾಡಿದ ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. SIT ಮುಂದುವರಿಸಲೇಬೇಕು. ಅತ್ಯಾಚಾರಿಗಳು ಜೈಲು ಹೋಗಲೇಬೇಕು. ಸೌಜನ್ಯ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗೂ ಮಾತ್ರ ಅಲ್ಲ, ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರ ಕೊಲೆ ಮಾಡಿದ ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. ಅತ್ಯಾಚಾರಿಗಳು ಜೈಲು ಹೋಗಲೇಬೇಕು. ಸೌಜನ್ಯ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಿಗೂ ಮಾತ್ರ ಅಲ್ಲ, ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರ ಕೊಲೆ ಮಾಡಿದ ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. ಅತ್ಯಾಚಾರಿಗಳು ಜೈಲು ಹೋಗಲೇಬೇಕು. ಸೌಜನ್ಯ ನ್ಯಾಯ ಸಿಗಲೇಬೇಕು. ರಾಜ್ಯ ಸರ್ಕಾರ ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ.
ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಖಾಸಗಿ ಕಾರಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅಕ್ಕಪಕ್ಕ ಲೆಫ್ಟ್ ಸೈಡ್ ಅಲ್ಲಿ ನಾವು ನೋಡ್ತಾ ಇದ್ವಿ ಟಿ ಜಯನ್ ಅಂತ ಈ ವ್ಯಕ್ತಿ ಕೂಡ ಹೋರಾಟಗಾರ ಅಂತ ಗುರುತಿಸಿಕೊಂಡಿದ್ದಾರೆ. ಮುಂಭಾಗದಲ್ಲಿ ಗಿರೀಶ್ ಮಟ್ಟಣ್ಣನವರ್. ಈ ವೇಳೆ ಆಕ್ರೋಶ ಭರಿತರಾಗಿ ಸರ್ಕಾರವೇ ಇದಕ್ಕೆಲ್ಲ ಕಾರಣ, ಬಿಜೆಪಿಗರದು ಷಡ್ಯಂತ್ರ, ನನ್ನ ಮೇಲೆ ಆಗಿರೋದು ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ ಅಂತೆಲ್ಲ ಭರಪೂರ ಆರೋಪಗಳ ಸುರಿಮಳೆಯನ್ನೇ ಗೈದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ರಾಜ್ಯ ಸರ್ಕಾರ ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಕ್ಪಾಲ್, ಈಗ ಡೈರೆಕ್ಟ್ ಆಗಿ ಬ್ರಹ್ಮಾವರ ಠಾಣೆಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಈ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರೊಸೀಜರ್ ಅನ್ನ ಮುಗಿಸ್ಕೊಳ್ತಾರಾ ಅಂತ? ಯಾಕಂದ್ರೆ ಯೂಶಲಿ ಹೆಬಿಚುಯಲ್ ಅಫೆಂಡರ್ಸ್, ರೌಡಿ ಶೀಟರ್ಸ್ ಯಾರಿರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಸ್ಥಳೀಯ ಪೊಲೀಸ್ ಠಾಣೆನಲ್ಲಿ ಹೋಗಿ ಒಂದು ಪ್ರೊಸೀಜರ್ ಮುಗಿಸ್ಕೊಂಡು ಯಾವ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂತ ಪ್ರೊಸೀಜರ್ ಏನಾದರೂ ಫಾಲೋ ಆಗ್ತಿದೆಯಾ? ಇಲ್ಲಿ ಏನೇನು ಮಾಹಿತಿ ಸಿಗ್ತಾ ಇದೆ? ಎಷ್ಟೊತ್ತಿಗೆ ರೀಚ್ ಆಗ್ಬೋದು? ಈಗ ಎಲ್ಲಿದೆ ಇವ್ರ ಕಾರು? ಈಗ ಬೆಳ್ತಂಗಡಿ ದಾಟಿರುವಂಥದ್ದು ಮಮತಾ, ಹಾಗಾಗಿ ನೇರವಾಗಿ ಅವರು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತೆ ಉಡುಪಿಯ ಒಂದಷ್ಟು ಜನರು ಪೊಲೀಸರು ಸುಮಾರು 9 ವಾಹನಗಳಲ್ಲಿ ಬಂದಿದ್ದಾರೆ ಡಿವೈಎಸ್ಪಿ ಸಮೇತವಾಗಿ. ಹಾಗಾಗಿ ಅವರೆಲ್ಲರೂ ಈಗ ತಿಮರೋಡಿಯ ಕಾರನ್ನು ಫಾಲೋ ಮಾಡಿಕೊಂಡು ನೇರವಾಗಿ ಉಡುಪಿ ಹತ್ರ ತೆರಳುತ್ತಾ ಇರುವಂಥದ್ದು. ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ವಿಚಾರಣೆ ಮಾಡಲಿಕ್ಕೆ ಅವರನ್ನು ಅಲ್ಲಿ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿರುವಂಥದ್ದು. ಸುಮಾರು 1 ಗಂಟೆಯಲ್ಲಿ ಇನ್ನು ಆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಅವರು ತಲುಪ್ತಾರೆ. ಇಡೀ ಪೊಲೀಸರ ತಂಡ ಕರ್ಕೊಂಡು ಹೋಗ್ತಾರೆ. ಈಗ ಸದ್ಯದ ಮಟ್ಟಿಗೆ ಬಂಧನ ಮಾಡುವಂಥ, ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಪೊಲೀಸ್ ಜೀಪ್ ಹತ್ತೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ಆಪ್ಷನ್ ಇರುವಂಥ ಹಿನ್ನೆಲೆಯಲ್ಲಿ ಅವರ ಕಾರಲ್ಲಿ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದೇ ಕಾರ್ನಲ್ಲಿ ತಿಮರೋಡಿ ಜೊತೆಗೆ ಗಿರೀಶ್ ಮಟ್ಟಣ್ಣವರು ಜೊತೆಗೆ ಜಯಂತ್ ಟಿ ಎಲ್ಲರೂ ಆ ಕಾರಲ್ಲಿ ಹೋಗಿರುವಂಥದ್ದು. ಅದರ ಜೊತೆಗೆ ಒಂದಷ್ಟು ಅವರ ಆಪ್ತರು ಬೇರೆ ಬೇರೆ ಕಾರುಗಳಲ್ಲಿ ಆ ಭಾಗಕ್ಕೆ ತೆರಳಿರುವಂಥದ್ದು, ಅಂದರೆ ಪೊಲೀಸರ ಜೊತೆ ತೆರಳಿರುವಂಥದ್ದು. ಅಲ್ಲಿ ಏನಾದರೂ ಮುಂದಿನ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಅವರ ಜೊತೆಯಲ್ಲೇ ಹೋಗಿರುವಂಥದ್ದು. ಈಗ 1 ಗಂಟೆಯ ಬಳಿಕ ಅಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ತಲುಪ್ತಾರೆ. ಅಲ್ಲಿ ಮುಂದಿನ ಪ್ರಕ್ರಿಯೆಗಳನ್ನು ಮುಂದುವರಿಸ್ತಾರೆ ಮಮತಾ.